ಎಲ್ಲರೂ ರೆಡಿ ಆಗಿದ್ದಾರಾ? ಓಕೆ, 3, 2, 1 ಗೋ! ಸೊ ನಮಸ್ಕಾರ ಫ್ರೆಂಡ್ಸ್, ಹೆಂಗಿದ್ರಿ? ಚೆನ್ನಾಗಿದ್ದೀರಿ? ನಾವು ಇನ್ನೊಂದು ಸ್ಪಾಟಿಗೆ ಹೊಂಟಿದ್ದೀವಿ. ಸರ್ಪ್ರೈಸ್ ಇದೆ, ಬಟ್ ಎಲ್ಲರಿಗೂ ಗೊತ್ತಿದ್ದಿದ್ದೇ ಇದೆ. ಸೊ ಅಲ್ಲಿ ನಾವು ಹೊಂಟಿದ್ದೀವಿ ಈಗ. ಸೊ ನನ್ನ ಜೊತೆ ಪ್ರಸನ್ನ ಅವರು ಬೆಳಿಗ್ಗೆ ಬಂದಿದ್ರಲ್ಲ, ಅವರು ಮತ್ತು ಅಜಯ್ ಅವರು ಇಬ್ಬರು ಬರ್ತಾ ಇದ್ದಾರೆ. ಸೊ ಆಲ್ರೆಡಿ ಸಿಕ್ಕಾಬಿಡಿ ಟೈಮ್ ಆಗಿದೆ. ಅವ್ರು 3 ಗಂಟೆಗೆ ಹೇಳಿದ್ರು, ನಾನೀಗ 5 ಗಂಟೆ ಸುಮಾರು ಹೊಂಟಿದ್ದೀನಿ ಈಗ. ಸೊ ಸಿಕ್ಕಾಬಿಡಿ ಶಿಟ್ಟಾಗ್ಯಾರ. ಕಂಟ್ರೋಲ್ ಮಾಡೋದು ನಮ್ಗೆ ಗೊತ್ತಲ್ರಿ, ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ. ಅದ್ರೊಳಗೇನು ದೊಡ್ಡ ಮಾತೇನಿಲ್ಲ. ಸೊ ಈಗ ನಾನು ಧಾರವಾಡ ಬಿಟ್ಟಿದ್ದೀನಿ, ಹುಬ್ಳಿಗೆ ಹೋಗಬೇಕು. ಹುಬ್ಳಿಯಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಕಾರ್ನಲ್ಲೋ ಬೈಕ್ನಲ್ಲೋ ಡಿಸೈಡ್ ಮಾಡಿ ಹೋಗಬೇಕು. ಬಟ್ ಈಗ ಫಸ್ಟ್ ಅವ್ರನ್ನ ಸಮಾಧಾನ ಮಾಡ್ಬೇಕು. ನಾ ಈಗ ಫ್ರೆಂಡ್ಸ್, ನಾನಂತೂ ರೆಡಿ ಆಗಿದ್ದೀನಿ. ಸೊ ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಈ ಅಪಾರ್ಟ್ಮೆಂಟ್ನಲ್ಲಿ ನಮ್ಮ ಫ್ರೆಂಡ್ ಇರ್ತಾನೆ. ಸೊ ಈಗ ಶಿಟ್ಟಂತೂ ಆಗಿರ್ತಾರೆ. ಒಬ್ಬರು ಇಲ್ಲಿದ್ದಾರೆ. ಸೊ ಅವನಂತೂ ದೂರದಾನೆ. ಇವರಿಗೆ ಎಬ್ಸ್ಬರು ಅಂತಾರ್ರಿಪ್ಪ. ಶಿಟ್ಟಂತೂ ಆಗಿರ್ತಾರೆ. ಹೆಂಗೆ ಸವಕಾಶ ಫಸ್ಟ್ ಕೇಳೋನು. ಎಲ್ಲಿದ್ದೀರಿಪ್ಪ? ಅಜಯ್ ಮಹಾರಾಜ್ ಕಿ ಜೈ. ನಮಸ್ಕಾರ ರೀ. ಏನ್ರಿ 4 ಗಂಟೆಗೆ ಬರ್ತೀನಿ, 5:30 ಬಂದ್ರಿ. ನಾ ಹೊಂಟಿದ್ದೆ. ನವೀನ್ ಕುಲಕರ್ಣಿ ಟೈಮಿಗೆ ಬರೋರು ಅವ್ರೆ, ಗೊತ್ತಿಲ್ಲ ಅಂತ ಹೇಳಿ ಚಲೋ ಆತು ಬಂದ್ರಿ. ಬಡ ಸೋಗರ್ ಎಲ್ಲ ರೆಡಿ. ಪಾಪ ಎಷ್ಟೊತ್ತೈತ್ರಿ ಕೂತ್ರಿ? 1 ತಾಸು ಸನ್ಸೆಟ್ ಆಗೋಕ್ಕಂತ ಬಂದು ಹೋಗೋದೈತೆ ನಮ್ಗೆ. ವಾವ್. ಇವೆಲ್ಲ ಸೊ ಫ್ರೆಂಡ್ಸ್, ನನ್ನ ಫಸ್ಟ್ ಝಿನಾನ್ ತೋರಿಸ್ತೇನೆ ನಿಮಗೆ. ನಮ್ಮ ಫ್ರೆಂಡ್ ತೊಗೊಂಡಿದ್ದಾನೆ, ಪ್ರಸನ್ನ ತೊಗೊಂಡಿದ್ದಾನೆ. ಹೆಂಗೆ ಮೇಂಟೈನ್ ಮಾಡಿದ್ದಾನೆ ನೋಡ್ರಿ. ಅಗದಿ ಇಲ್ಲಿ ನೋಡ್ರಿ, ಪಾರ್ಕಿಂಗು ಚೆನ್ನಾಗಿ ಮಾಡಿದ್ದಾನೆ. ಇಲ್ಲೆಲ್ಲೋ ಡೆಂಟ್ ಹಾಕಿದ್ದಾನೆ ಒಂದು ಸಲ. ಸೊ ಇನ್ನೂ ಬರ್ತಾಯಿಲ್ಲ ನಮ್ಮ ಫ್ರೆಂಡ್. ಶಟ್ಕೊಂಡು ಕೂತಾನೋ ಏನೋ ಗೊತ್ತಿಲ್ಲ. ಸರ್ ಫೋನ್ ಹಚ್ಚಿರಿ ಸರ್. ಹಚ್ಚೇನಿ, ಕೇಳೋಣ ಅಂತಾರೆ. ಸರ್ ಮಕ್ಕೊಂಡ್ರೇನ? ಹೌದಾ? ನಾವು ಸ್ಕ್ರೂ ಡ್ರೈವರ್ ತೊಗೊಂಡ್ಬರ ಅಂತಿದ್ವಿ ರೀ, ಡೋರ್ ಓಪನ್ ಮಾಡೋಣ ಅಂತ ಹೇಳಿ. ಹಾಂ ಬರ್ರಿ ಸಣ್ಣ ನಮ್ಮ ಸಂಬಂಧ ಕಾಯ ಅಂತೈತಿ ಸೆಟ್ ಆಗಕ್ಕೆ. ನಾವು ಅಷ್ಟೊಳಗೆ ಜಲ್ದಿನ ಹೋಗಿ ಸೆಟ್ ಆಗೋಣ ಅಂತಲ್ಲ. ಬಂದಾರ್ರಿ, ಹಿಡ್ಕೊಂಡು ಕುಂತೀವಿ ನೋಡ್ರಿ. ಪೆನಾಲ್ಟಿ ಹಾಕೊಂಡ್ರಿ. ಅಲ್ಲೇ ನೀವು ಫೋನ್ ಮಾಡೋಕೆ 3 ಗಂಟೆಗೆ. ಸೊ ಫ್ರೆಂಡ್ಸ್, ಈಗ ಒಂದು ಬೈಕು ರೆಡಿ ಆಗಿದೆ. ಈಗ ಇನ್ನೊಂದು ಬೈಕು ಇಲ್ಲಿ ರೆಡಿ ಅದ. ಸೊ ನಾನು ಎದ್ರೊಳಗೆ ಹೋಗ್ತೇನಪ್ಪ ಅಂತಂದರೆ ಓಕೆ. ಎಲ್ಲಿ ಹೊಂಟಿದ್ದೀವಿ ಅನ್ನ ಇಷ್ಟು ಬೇಗ ಹೇಳೋದಲ್ಲ, ಬಟ್ ನೀವೆಲ್ಲ ನೋಡಿದ ಸ್ಥಳನೇ ಇದೆ. ಅಲ್ಲೇ ಹೊಂಟಿದ್ದೀವಿ ನಾವು. ಏನಪ್ಪ ಪೆಟ್ರೋಲ್ ಫುಲ್ ಆಗಿದೆ ಅಂದಿದ್ದೆ ಆಗಿಲಿ, ಮತ್ತೆ ಹಾಕ್ಸ್ತಾ ಇದೆಯಾ? 20 ರೂಪಾಯಿ? ಹೌದು, 20 ರೂಪಾಯಿ ಇಷ್ಟೇ? ಅಯ್ಯೋ ರಾಮ, ಏನು ಗಾಡಿ ಹೊಡಿತೀರಿ? ಹಿಂದೆ ನಾನು ಅಲ್ಲ, ನಾನು ಹಿಂಗೇನು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಹಿಂದೆ ಹೋಗೋದಪ್ಪ. ಆ ಸೀಟ್ ಒಂದು ಹಿಂಗೆ ಇರ್ತದೆ ಬುಲೆಟದ್ದು. ಎಲ್ಲಿ ಬಂದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ ಕಾಣಿಸ್ತದೆ. ಆದರೂ ಹುಬ್ಳಿ ಧಾರವಾಡ ಮಂದಿಗೆ ಗೊತ್ತಾಗುತ್ತೆ, ಹೊರಗಿನ ಜನರಿಗೆ ಒಮ್ಮೆ ಗೊತ್ತಾಗಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್.
ಏನು ಫ್ರೆಂಡ್ಸ್, ನಾನು ಇಲ್ಲಿ ಬಂದೆ, ನಾನು ಯಾರು ಕಾಣ್ತಾ ಇಲ್ಲ ಅಂಥೇಳಿ ನಾನು ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಬರೀ ಗಿಡ ಕಂಟಿ ಇಷ್ಟೇ ಇದೆ. ಬಟ್ ಒಂದು 15 ನಿಮಿಷ ಆದಮೇಲೆ ನಾನು ಇಲ್ಲಿ ನೋಡ್ತೀನಿ ಎಷ್ಟು ಮಂದಿ ಫ್ರೆಂಡ್ಸ್ ರೀ, ಸಾಕಷ್ಟು ಮಂದಿ ಫ್ರೆಂಡ್ಸ್ ಆದರು. ನೋಡ್ತೀರಾ? ಇಲ್ಲಿ ನೋಡ್ರಿ ಸರ್. ಕೈಟ್ನಲ್ಲೂ ಸಾಕಷ್ಟು ಕೈಟ್ಗಳಿದಾವೆ. ಕೈಟ್ ಅಂದರೆ ಗಾಳಿಪಟ. ಸೊ ಇದರಲ್ಲಿ ಇದು ಡೆಲ್ಟಾ ಕೈಟ್ ಅಂತ ಹೇಳ್ತಾರೆ. ಇವನ ಹತ್ರ ಡೆಲ್ಟಾ ಕೈಟು, ಸ್ಟಂಟ್ ಕೈಟು ಸಾಕಷ್ಟು ಅದಾವ ರೀ. ಇಲ್ಲಿ ಬಂದಿದ್ದಾರೆ ವಿಸಿಟರ್ಸು. ಭಾಳ ಚೆನ್ನದ ನೇಚರು. ಬಟ್ ಇನ್ನೊಂದು ಸ್ವಲ್ಪ ನಾವು ಲಘು ಬರಬೇಕಾಗಿತ್ತು. ಸ್ವಲ್ಪ ರಾತ್ರಿ ಆಗಿದೆ ಈಗ. ಇಲ್ಲಿ ಏನೇನು ಸುತ್ತಮುತ್ತ ಟೋಟಲ್ ಏನೇನಿದೆ ಅನ್ನೋದು ನಾನು ನಿಮಗೆ ವ್ಯೂ ಮುಖಾಂತರ ತೋರಿಸ್ತೇನೆ. ಎಲ್ಲರೂ ರೆಡಿ ಆಗಿದ್ದಾರಾ? ಓಕೆ, 3, 2, 1 ಗೋ. ಸರ್, ಎಷ್ಟನೇ ಸಲ ನೀವು ಬಂದಿದ್ದು? ಇದು ನಾ ಬರ್ತಾ ಇರ್ತೀರಿ ನಾವು ಮಂತ್ಲಿ ಯಾವಾಗಾದರೂ ಒಂದ್ಸಲ. ಬಟ್ ಏನು ಇಲ್ಲೇ ಬರ್ಬೇಕಂತ ಏನದ ನಿಮಗೆ? ಏನು ಈಗಲೇ ಹುಬ್ಳಿ ನಿಮ್ಗೆ ಹೆಂಗೆ ಫೀಲ್ ಅನಿಸ್ತದೆ? ಇಲ್ಲಿ ಹುಬ್ಳಿ ನಿಯರ್ ಹತ್ರ ಯಾವುದಾದ್ರೂ ಪೀಕ್ ಬೇಕಂದ್ರೆ ಇದೇ ಒಂದು ಇರೋದು. ಹಂಗಾಗಿ ಇಲ್ಲೇ ಬರ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆ. ಹಾಗೆ ಒಂದು ಬೈಕ್ ಟ್ರಿಪ್ ಆಗುತ್ತಂತೇಳಿ. ಓಕೆ, ಮೈಂಡ್ ಫ್ರೆಶ್ ಆಗುತ್ತಂತೇಳಿ. ವಂಡರ್ಫುಲ್. ತಮ್ಮ ಹೆಸರು ಸರ್? ಅಭಿಷೇಕ್ ಅಂತ. ಏನು ಮಾಡ್ತಾ ಇದ್ದಾರೆ ನೀವು? ನಾವು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತೀವಿ. ಎಲ್ಲ ಬೇರೆ ಯಾರೋ ಕಾಣ್ತಾನೆ ಇಲ್ಲ ನಮಗೆ. ಇಲ್ಲೆಲ್ಲ ಇದ್ದಾರೆ ನೋಡ್ರಿ ನನ್ನ ಫ್ರೆಂಡ್ಸ್. ಇವರು ಸಾಫ್ಟ್ವೇರ್ ಇಂಜಿನಿಯರ್, ನೀವು ಸಾಫ್ಟ್ವೇರ್ ಇಂಜಿನಿಯರ್. ಸರ್, ಇವರು ಸಾಫ್ಟ್ವೇರ್ ಇಂಜಿನಿಯರ್, ಇವರು ಸಾಫ್ಟ್ವೇರ್ ಇಂಜಿನಿಯರ್, ನಾನೇ ಒಬ್ಬ ಬೇರೆ ನೋಡ್ರಿ. ಕೆಲಸ ಇಲ್ದವ್ರು ನೋಡ್ರಿ. ತಾವು ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಅಂತ. ಐ ಆಮ್ ದ ಒನ್ ಹಾರ್ಡ್ವೇರ್ ಗೈ. ಹಾರ್ಡ್ವೇರ್? ಎಸ್, ಮೆಕ್ಯಾನಿಕಲ್. ಸ್ವಲ್ಪ ಏನೋ ಚೇಂಜ್ ಬಂದ್ರೆ ನೀವು. ತಾವೆಲ್ಲಿ ಇರ್ತೀರ ಸರ್? ಸರ್, ನವನಗರ, ಹುಬ್ಳಿ ಓನ್ಲಿ. ಬಟ್ ಕೆಲಸ ಮಾಡೋದೆಲ್ಲ ಬೆಂಗಳೂರು? ಇಲ್ಲೇ ಸರ್, ಇಲ್ಲೇನಾ? ವಂಡರ್ಫುಲ್ ಸರ್. ಎಸ್ ಸರ್, ಖುಷಿ ಆಯ್ತು. ಶ್ಯೂರ್ ಸರ್. ಬಟ್ ನೀವು ಬೆಂಗಳೂರದಾರ ಕಾಣ್ತಿರಲ್ಲ ನೀವು. ಇವು ಎಲ್ಲ ನಮ್ಮ ನೋಡ್ರಿ. ನೀವು ನೋಡಿದ್ರೆ ಬೆಂಗಳೂರು, ಬಟ್ ವರ್ಕ್ ಮಾಡೋದು ಇಲ್ಲೇ. ಇದು ಡ್ರೋನ್ ಅಲ್ಲ. ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಕೈಟಿಗೆ ಗಿಂಬಲ್ ಹಾಕಿ, ಗೋಪ್ರೋ ಹಾಕಿ ನಾವು ಅದನ್ನು ಹಾರಿಸ್ಬೇಕು. ಸೊ ಆವಾಗ ನಿಮ್ಗೆ ವ್ಯೂ ಈ ಥರ ಕಾಣುತ್ತೆ. ಏನಾದರೂ ಜುಗಾಡು ಮಾಡಬೇಕಲ್ರಿ. ಡ್ರೋನ್ ಇಲ್ಲ ಅಂದರೆ ನಿಮಗೆ ತೋರಿಸ್ಬೇಕಲ್ಲ, ಆನಂದ ಮಾಡಬೇಕಲ್ಲ. ವಿಡಿಯೋ ನೀವು ಎಲ್ಲರೂ ಆನಂದ ಪಟ್ಟಿರಿ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಆನಂದ ಪಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದೇ ಥರ ಮತ್ತು ನಾನು ಬೇರೆ ಬೇರೆ ವಿಡಿಯೋಗಳನ್ನು ನಿಮಗೆ ನಾನು ತೋರಿಸ್ತಾ ಇರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.